ಒಂದ್ ದೆವ್ವ ಬೆನ್ನಿಂದ ಬಿದ್ದು ಕಾಡ್ತಾ ಇದೆ, ಅದು ನೋಡಿಸ್ಬೇಕು. ಅದಕ್ಕೇನಾದ್ರೂ ರಿಸರ್ಚ್ ಮಾಡಿ. ಮೇಡಮ್, ಯಾವ ತರ ದೆವ್ವ ಮೇಡಮ್? ದೆವ್ವಗಳಲ್ಲಿ ಸಾಕಷ್ಟು ವೆರೈಟಿಗಳಿದೆ. ಫಾರ್ ಎಕ್ಸಾಂಪಲ್, ಗಂಡು ದೆವ್ವ, ಹೆಣ್ಣು ದೆವ್ವ, ಕೊಳ್ಳಿ ದೆವ್ವ, ನೀರ್ ದೆವ್ವ. ನೀವು ಯಾವ ದೆವ್ವ ಅಂತ ಸ್ವಲ್ಪ ಹೇಳಿದ್ರೆ ರಿಸರ್ಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಮೇಡಮ್. ಮಂಜು, ಏನಮ್ಮ ಆಯ್ತು? ಯಾಕೆ ಹಾಕೊಂಡೆ? ನಾನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಅಲ್ವಮ್ಮ? ಏನಾಯ್ತೀಗ? ನಿನ್ನ ನೆಮ್ಮದಿ ಹಾಳು ಮಾಡೋಂಥ ಕೆಲಸ ನಾನೇನು ಮಾಡಿದ್ದೀನಿ? ನಾನೇನು ಕೇಳಿದೆ, ನೀವು ಯಾಕೆ ಅವ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರಿ? ಬರೀ ಕಾರ್ ಡ್ರೈವರ್ ಆದ್ರೆ ಓಕೆ, ನನ್ನ ಬಾಡಿ ಗಾರ್ಡ್ ಬೇರೆ, ಆಫೀಸಲ್ಲಿ ಅವ್ನಿಗೊಂದು ಕೆಲಸ ಬೇರೆ. ಆಫೀಸ್ ಕೆಲಸ ಎಲ್ಲ ಮುಗೀತಾ? ಹೌದು, ನಮ್ಮ ಹೊಸ ಬ್ರಾಂಚ್ಗೆ ಮೆಷಿನರೀಸ್ ಪರ್ಚೇಸ್ ಮಾಡೋದಕ್ಕೆ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಬೇಕು ಅಂತಿದ್ರು. ಮಾಡಾಯ್ತಾ? ಆಯ್ತು. ಸರಿ. ಅಮ್ಮ, ಏನಮ್ಮ ನಾನೇನೋ ಕೇಳಿದ್ರೆ ಮಾತು ಮರೆಸಿ ಹಾಗೆ ಹೊರಟೋಗ್ತಾ ಇದ್ದೀರಲ್ಲ, ಹೇಳಿ. ನಾನು ಕೇಳದೆ ಯಾಕೆ ಹಾಗೆ ಮಾಡಿದ್ರಿ? ಏನು ಮಂಜು, ನಾನು ಎಲ್ಲ ನಿನ್ನ ಕೇಳೇ ಮಾಡ್ತಿದ್ನಾ, ಅಥವಾ ಇನ್ನು ಮುಂದೆ ನಿನ್ನ ಕೇಳ್ಬಿಟ್ಟು ಮಾಡಬೇಕಾ? ಅಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ಅಮ್ಮ, ಅದು ಹಾಗಲ್ಲ. ಅವ್ನು ನೋಡಿದ್ರೇನೆ ನನ್ಗೆ ಇರಿಟೇಟ್ ಆಗುತ್ತೆ. ಒಂದು ಮಾತು ಮಾತಾಡಿದ್ರೆ 10 ಮಾತು ಮಾತಾಡ್ತಾನೆ. ಸಿಕ್ಕಾಪಟ್ಟೆ ಒಣ ಪ್ರತಿಷ್ಠೆ ಅವನಿಗೆ. ಒಣ ಪ್ರತಿಷ್ಠೆ ಅಲ್ಲ, ಸ್ವಾಭಿಮಾನ. ಆವತ್ತು ಅವನಿದ್ದ ಪರಿಸ್ಥಿತಿಲಿ ಬೇರೆ ಯಾರೇ ಇದ್ದಿದ್ರು ನೀನು ದುಡ್ಡು ಕೊಟ್ಟಾಗ ತಗೋತಾ ಇದ್ರು. ಆದ್ರೆ ಅವನೇನಂದ? ನನಗೆ ನಿಮ್ಮ ಸಹಾಯ ಬೇಡ, ನಾನು ದುಡ್ದು ಮನೆ ಬಾಡಿಗೆ ಕಟ್ತೀನಿ ಇಂದ. ಒಂದ್ಸಲ ಯೋಚನೆ ಮಾಡು ಮಂಜು, ಈ ಕಾಲದಲ್ಲೂ ಇಂಥವ್ರು ಇರ್ತಾರ? ಇನ್ನೊಬ್ರು ದುಡ್ಡಿಗೆ ಆಸೆ ಪಡದೇ ಇರೋನು ಯಾವತ್ತೂ ತಪ್ಪು ಮಾಡಲ್ಲ. ಕೊಟ್ಟಿರೋ ಕೆಲಸನ ನಿಯತ್ತಾಗಿ ಮಾಡ್ತಾನೆ. ಅದೇನು ನಿಮ್ಗೆ ಅವನಲ್ಲಿ ಒಳ್ಳೆತನ ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಅವ್ನು ಒಳ್ಳೆಯವನೋ ಕೆಟ್ಟವನೋ ನಂಗೆ ಅದು ಬೇಡ ಅಮ್ಮ. ನಂಗೆ ಬಾಡಿ ಗಾರ್ಡ್ ಎಲ್ಲ ಬೇಡ ಅಮ್ಮ. ಅದೊಂಥರ ಹಿಂಸೆ, ಹಿಂದಿಂದನೇ ಬರ್ತಾನೆ. ಪ್ರೈವಸಿನೇ ಇಲ್ಲದೇ ಇರೋ ಹಾಗಾಗ್ಬಿಟ್ಟಿದೆ. ಏನು ಪ್ರೈವಸಿ? ನಿನ್ನ ಪ್ರಾಣಕ್ಕಿಂತ ಪ್ರೈವಸಿ ಇಂಪಾರ್ಟೆಂಟಾ ನಿನಗೆ? ನೋಡು ಮಂಜು, ಅವನ ಕೆಲಸ ಅವನು ಮಾಡ್ತಾನೆ, ನಿನ್ನ ಕೆಲಸ ನೀನು ಮಾಡು ಅಷ್ಟೇ. ಅಮ್ಮ ಪ್ಲೀಸ್. ಅಮ್ಮ. ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ. ನಿನ್ಗೊಳ್ಳೋದಕ್ಕೆ ಹೇಳ್ತಿದ್ರು. ನನ್ನ ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಂಜು. ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಾ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಹೆಲ್ಪ್! ಬಾಗಿಲು ತೆಗೀರಿ. ಹೆಲ್ಪ್ ಮಾಡಿ ಪ್ಲೀಸ್. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ ಪ್ಲೀಸ್. ಹೆಲ್ಪ್! ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಬಾಗಿಲು ತೆಗೀರಿ ಪ್ಲೀಸ್. ಬಾಗಿಲು ತೆಗೀರಿ ಪ್ಲೀಸ್. ಹೆಲ್ಪ್! ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಮಂಜು, ಅಂಜಲಿ, ಬಾಗಿಲು ತೆಗೀರಿ. ರಾಜಲಕ್ಷ್ಮಿ ಅವರೇ, ರಾಜಲಕ್ಷ್ಮಿ ಅವರೇ, ಬಾಗಿಲು ತೆಗೀರಿ. ರಾಜಲಕ್ಷ್ಮಿ ಅವರೇ, ಅಂಜು, ಬಾಗಿಲು ತೆಗೀರಿ. ಅಂಜಲಿ, ಅಂಜು. ಓ ನೋ, ಇವಳಾಕೋ ಇಲ್ಲಿಗೆ ಬಂದ್ಲು? ಬಾಗಿಲು ತೆಗೀರಿ ಪ್ಲೀಸ್.
ಅಯ್ಯೋ ಇವಳ್ಯಾಕೋ ಹಿಂಗ್ ಬಿಡ್ಕೋತಾ ಇದ್ದಾಳೆ. ಯಾಕೆ ಬಾಗಿಲು ಕಟ್ತಾ ಇದ್ದೀರಾ? ಏನಾಗ್ಬೇಕಾಗಿತ್ತು? ರಾಜಲಕ್ಷ್ಮಿ ಅವರೇ, ಒಳಗಡೆ ನಿಮ್ ಸೊಸೆ ಜೋರಾಗಿ ಕಿರ್ಚ್ಕೊತಾ ಇದ್ದಾಳೆ. ಬಾಗ್ಲು ಕಿಟಕಿನೆಲ್ಲ ಪಟ ಪಟ ಬಡಿತಾ ಇದ್ದಾಳೆ. ಯಾಕೆ, ಏನಾಯ್ತು? ಬಾಗಿಲು ತೆಗೀರಿ. ಅಯ್ಯೋ ಬಿಡ್ರಿ, ಅವಳು ಯಾಕೆ ಹೋಗಾಡ್ತಾಳೆ? ಇಲ್ಲ ರಾಜಲಕ್ಷ್ಮಿ ಅವರೇ, ನೀವೇ ಕೇಳಿಸ್ಕೊಳ್ಳಿ. ಹೌದಾ? ಓ ಅದ ಅಂಜು ಟಿವಿ ನೋಡ್ಕೊಂಡು ಕೂತಿರ್ತಾಳೆ. ಯಾವ್ದೋ ಇಂಗ್ಲಿಷ್ ಫಿಲಮ್ ಕಂಡ್ರಿ, ಫೈಟಿಂಗ್ ಸೀನ್ ನಡೀತಾ ಇದೆ, ಅದ್ರದ್ದೇ ಸೌಂಡ್ ಅದು. ಸಿನಿಮಾನಾ? ತೆಗೀರಿ ಪ್ಲೀಸ್. ಇಲ್ಲ ರಾಜಲಕ್ಷ್ಮಿ ಅವರೇ, ನಿಮ್ ಸೊಸೆದೇ ವಾಯ್ಸ್ ಇದು, ಕೇಳಿಸ್ಕೊಳ್ಬೇಕಾದ್ರೆ. ಹೌದೇನ್ರಿ? ಹಾ, ನಮ್ಮ ಮಂಜು ಟೇಪ್ ರಿಕಾರ್ಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಕಣ್ರಿ. ಅವ್ಳು ಡ್ಯಾನ್ಸ್ ಮಾಡುವಾಗ ಈ ತರ ಸೌಂಡ್ ಮಾಡ್ತಾ ಇರ್ತಾಳೆ, ಅವಳದ ಅದೇ ವಾಯ್ಸು. ಬಾಗಿಲು ತೆಗೀರಿ. ಇಲ್ಲ ರಾಜಲಕ್ಷ್ಮಿ ಅವರೇ, ಏನೋ ಸಮಸ್ಯೆ ಆಗಿರಂಗಿದೆ. ಏನು ಸಮಸ್ಯೆ ಇಲ್ಲ ಭಾಗ್ಯಮ್ಮನವ್ರೆ, ನೀವು ಹೋಗಿ. ಇಲ್ಲ ರಾಜಲಕ್ಷ್ಮಿ ಅವರೇ, ನನ್ಗೆ ಯಾಕೋ ಅನುಮಾನ. ನಿಮ್ ಸೊಸೆನ ಕರೀರಿ, ಅವಳನ್ನ ಮಾತಾಡ್ಸ್ಬಿಟ್ಟು ಹೋಗ್ತೀನಿ. ಓ ನೋ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಏನ್ರಿ ನಿಮ್ದು? ಅವ್ರ ಮನೇಲಿ ಏನ್ ಕತೆ ನಡೆಯುತ್ತೆ, ಇವ್ರ ಮನೇಲಿ ಏನ್ ಜಗಳ ಆಗುತ್ತೆ, ಅವ್ರ ಮನೇಲಿ ಏನ್ ಸೌಂಡ್ ಬರುತ್ತೆ, ಅದು ಇದು ಕತೆಗಳು ಕೇಳೋದೇನಾ ನಿಮ್ ಕೆಲಸ? ಹೋಗಿ ನಿಮ್ ಮನೆ ಕೆಲಸ ನೀವು ನೋಡ್ಕೊಳ್ಳಿ. ಅಯ್ಯೋ, ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀರಾ? ಆಯ್ತಾಯ್ತು, ಸುಮ್ಮನೆ ಹೋಗಿ ನಿಮ್ಮ ಮನೆಗೆ ನೀವು ಹೋಗಿ. ಏನ್ ಮುಖ ನೋಡ್ತೀರಾ? ಬಂದ್ಬಿಟ್ರಿ ದೊಡ್ಡದಾಗಿ ಅವ್ರ ಮನೆ ಇವ್ರ ಮನೆ ಕತೆ ವಿಚಾರಿಸೋದಕ್ಕೆ. ಏನ್ ಕೆಲಸ ಇಲ್ಲ ಅನ್ಸುತ್ತೆ ಇವ್ರಿಗೆ. ಚಾವಿ ಕೊಡ. ಯಾವಳ ಇವಳು? ಕಿತ್ತಳೆ ಕಿರಿಯೋಳು. ಒಬ್ಳಿದ್ರೆ ಸಾಕು ಅಕ್ಕಪಕ್ಕದ ಮನೇಲಿ ನಮ್ಮನ್ನು ಹಾಳು ಮಾಡೋದಕ್ಕೆ. ಬಾಗಿಲು ತೆಗೀರಿ ಪ್ಲೀಸ್. ನೋಡ ಏನ್ ಕೂಗ್ಕೊಳ್ತಾ ಇದ್ದಾಳೆ, ಒಳ್ಳೆ ಕತ್ತೆ ಕೂದಾಗ ಕೂಗ್ತಾ ಇದ್ದಾಳೆ. ನಡಿಯೋ. ಬಾಗಿಲು ತೆಗೀರಿ ಪ್ಲೀಸ್. ಸದ್ದು ಕಿರ್ಚಿಕೇನೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೇಳಿಸ್ಲಿ ಅಂತ ತಿನ್ನೋದಕ್ಕೆ ಅನ್ನ ಕೊಟ್ವಿ ನೋಡು, ಅದೇ ನಾವು ಮಾಡಿದ ತಪ್ಪು. ಏಯ್ ತಿಳ್ಕೊಳ್ಳ ಡ್ರೈವರಪ್ಪ, ಗಾಡಿ ತೆಗಿ, ಹಾಲ್ ತರಕ್ ಹೋಗ್ಬೇಕು. ತೆಗಿ ಗಾಡಿನ. ಏನು ಪಕ್ಕದ ರೋಡ್ಗೆ ಹೋಗಿ ಹಾಲ್ ತರೋದಕ್ಕೆ ನಿಮಗೆ ಕಾರ್ ಬೇಕಾ? ಪಕ್ಕದ ರೋಡೋ ಪಕ್ಕದ ಮನೆನೋ, ನಾನು ಕಾರ್ನಲ್ಲೇ ಓಡಾಡೋದು. ಮೊದ್ಲಿದ್ದ ಡ್ರೈವರು ಈ ತರ ಎಲ್ಲ ಮಾತಾಡ್ತಿರ್ಲಿಲ್ಲ. ನೀನೇನು ಈ ಪಾಟಿ ಪ್ರಶ್ನೆ ಮಾಡ್ತೀಯಾ?